Welcome to my GH Maths YouTube. If y is equal to cos square 8x minus sin square 8x, then y dash is equal to ಅಂತ ಕೇಳ್ಬೋದು, ಅಥವಾ y1 ಅಂತ ಕೇಳ್ಬೋದು, ಅಥವಾ dy/dx ಅಂತ ಕೇಳ್ಬೋದು. dy/dx ಅಂದ್ರೆ ಒಂದೇ, y1 ಅಂದ್ರೆ ಒಂದೇ, y ಡ್ಯಾಶ್ ಅಂದ್ರೆ ಒಂದೇ. ಈವನ್ ಡಿ ಆಫ್ ವೈ, ಕ್ಯಾಪಿಟಲ್ ಡಿ ಆಫ್ ವೈ ಅಂತ ಬೇಕಾದರೂ ಕೇಳ್ಬೋದು. ಆಪ್ಷನ್ ಎ 2 cos x into sin x. ಆಪ್ಷನ್ ಬಿ -32 tan 8x into cos square 8x. ಆಪ್ಷನ್ ಸಿ tan 8x into cos 8x. ಆಪ್ಷನ್ ಡಿ none of this. Okay, given y is equal to cos square 8x minus sin square 8x. ಇದು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬಾರ್ದು, ಯೋಚನೆ ಮಾಡಬೇಕು. ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಕಂಡೀಷನ್ ಬೇಸ್ಡ್ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ. ಕಂಡೀಷನ್ಸು ಮತ್ತು ಫಾರ್ಮುಲಾಸ್ ಬಂತು ಅಂದರೆ ಪ್ರಾಬ್ಲಮ್ಸನ್ನು ಈಸಿಯಾಗಿ ಮಾಡ್ಬೋದು. ಇದೇನಾಗುತ್ತೆ, ಡಿ ಒ ಡಿ ಎಕ್ಸ್ ಅದು ವೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗ್ತೀರಿ. ಈಗ ಆಪ್ಷನ್ ಸಿಗೋಲ್ಲ, ಅವಾಗ ಗೊತ್ತಾಯ್ತಲ್ಲ, ಈಸಿಯಾಗಿ ಸಿಗೋಲ್ಲ ನಿಮಗೆ, ಸಿಂಪ್ಲಿಫಿಕೇಷನ್ ಜಾಸ್ತಿ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಫಾರ್ಮುಲಾ ಯಾವ್ದಾದ್ರು ಇದೆಯಾ ಅಂತ ಚೆಕ್ ಮಾಡಬೇಕು. ನೋಡಿ, ವಿ ನೋ ದಟ್ ಕಾಸ್ 2a ಫಾರ್ಮುಲಾ ನೇಚರ್ ನೋಡಿದ್ರದ್ದು. ಕಾಸ್ 2a ಫಾರ್ಮುಲಾ ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ. ಕಾಸ್ 2a ಫಾರ್ಮುಲಾ ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ. ಇದನ್ನು ಯಾವ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಬೇಕು ಅಂದರೆ, ಇಲ್ಲಿ 1 ಟೈಮ್ಸ್ ಆಫ್ ಎ ನೋಡಿ, ಸುಮ್ಮನೆ ನಿಮಗೆ ಫಾರ್ಮುಲಾ ಹೇಳೋಕ್ಕೋಸ್ಕರ 1 ಟೈಮ್ಸ್ ಆಫ್ ಎ 1 ಟೈಮ್ಸ್ ಆಫ್ ಎ ಅಂದಾಗ ಇಲ್ಲಿ 2 ಇದೆ. 1 ಇಂಟು 2 ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಸಪೋಸ್ ಕಾಸ್ ಸ್ಕ್ವೇರ್ 2a ಮೈನಸ್ ಸೈನ್ ಸ್ಕ್ವೇರ್ 2a ಇದ್ದಾಗ ಏನಾಗುತ್ತೆ, 2 ಇಂಟು 2 4 ಕಾಸ್ 4a. ಅದೇ ಪ್ಲೇಸಲ್ಲಿ ನಾನೀಗ ಕಾಸ್ ಸ್ಕ್ವಯರ್ 4 ಹಾಕ್ತೇನೆ. 4 ಇಂಟು 2 8a, ಕಾಸ್ 8a. ಕಾಸ್ ಸ್ಕ್ವಯರ್ 8a ಆಗಿದಾಗ, ಕಾಸ್ ಸ್ಕ್ವಯರ್ 8a ಮೈನಸ್ ಸೈನ್ ಸ್ಕ್ವಯರ್ 8a ಆಗಿದಾಗ ಕಾಸ್ ಆಫ್ 8 ಇಂಟು 2 16a. ಓಕೆ, ಕಾಸ್ 16a ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ 8a ಮೈನಸ್ ಸೈನ್ ಸ್ಕ್ವಯರ್ 8a. ನಾವು ಡೈರೆಕ್ಟಾಗಿ ಬರಿತೀವಿ ಅಂದರೆ ನೋ ಪ್ರಾಬ್ಲಮ್. ನೀವು ಕಾಸ್ ಸ್ಕ್ವೇರ್ 8a ಮೈನಸ್ ಸೈನ್ ಸ್ಕ್ವೇರ್ 8a ಕಾಸ್ 16a ಅಂತ ಬರೆಯೋಕ್ಕೆ ಬರುತ್ತೆ ಸರ್, ಡೈರೆಕ್ಟಾಗಿ ಬರೆಯೋದಿಲ್ಲ. ಏರಲ್ಲಿ ಎಕ್ಸ್ ಇದೆ, ಕಾಸ್ 16x ನೋಡಿ, ಕಾಸ್ ಸ್ಕ್ವೇರ್ 8x ಮೈನಸ್ ಸೈನ್ ಸ್ಕ್ವೇರ್ 8x ಕ್ಯಾನ್ ಬಿ ರಿಟನ್ ಆಸ್ ಕಾಸ್ 16x ಆಯಿತು. dy/dx ಈಕ್ವಲ್ ಟು ಕೇಳಿದ್ದಾರೆ, ಡಿಫ್ರೆನ್ಷಿಯೇಷನ್ ಮಾಡೋಣ. ಇಲ್ಲಿ y ಕೊಡ್ಬೋದು, ಏನು ಬೇಕಾದ್ರೂ ಕೊಟ್ಕೊಳ್ಳಿ. dy/dx ಈಕ್ವಲ್ ಟು ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ 16x ಇಂಟು ಮತ್ತೆ 16ಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಯಿತು, 16xಗೆ 16 ಆಯಿತು, ಮೈನಸ್ 16 ಸೈನ್ 16x ಆಯಿತು. ಕ್ಲಿಯರ್? dy/dx ಈಕ್ವಲ್ ಟು ಮೈನಸ್ 16 ಸೈನ್ 16x ಆಯಿತು. ಕಾಸ್ಗೆ ಮೈನಸ್ ಸೈನ್ 16x ಹಂಗೆ ಬರುತ್ತಾನೆ. ಚೈನ್ ರೂಲ್ ಪ್ರಕಾರ ಮತ್ತೆ 16xಗೆ ಡಿಫ್ರೆನ್ಷಿಯೇಷನ್ನು ಎಕ್ಸ್ಗೆ 1 ಆಗುತ್ತೆ, ರಿಮೈನಿಂಗ್ 16. ಟೋಟಲ್ ರಿಸಲ್ಟ್ ಕ್ಯಾನ್ ಬಿ ರಿಟನ್ ಆಸ್ ಕಾನ್ಸ್ಟೆಂಟ್. ಇದು ಔಟ್ಸೈಡ್ ಇದು ಗುಣಿಸ್ಬಾರ್ದು. 16 ಇಂಟು ಸೈನ್ 16x ಆಯಿತು. ಆಪ್ಷನ್ಸಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಅಂದರೆ ಇನ್ನೂ ಮುಂದಕ್ಕೆ ಟ್ರೈ ಮಾಡಬೇಕು ನಾವೀಗ. ಓಕೆ, ಮೈನಸ್ 16 ಇಂಟು ಸೈನ್ 16xನ್ನು ನಾನು ಈ ಥರ ಬರೀತೇನೆ, 2 ಇಂಟು 8x, 2 ಟೈಮ್ಸ್ ಆಫ್ 8x ಮತ್ತೆ ಗುಣಿಸಿದ್ರೆ 16x ಬರುತ್ತೆ. ಮೈನಸ್ 16 ಇಂಟು ವಿ ನೋ ದ್ಯಾಟ್ ಸೈನ್ 2a ಫಾರ್ಮುಲಾ 2 ಇದೆ.
ಟು ಸೈನ್ ಎ ಇಂಟು ಕಾಸ್ ಎ ಅಂತ ಒಂದಿದೆ. ಇನ್ನೊಂದು ಸೈನ್ ಟು ಎ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ 2 tan a divided by 1 plus tan square a. This is also formula of sin to a in terms of tan. ಈಗ ನಾವು ಇದಕ್ಕೆ sin to a ಫಾರ್ಮುಲಾ ಅಪ್ಲೈ ಮಾಡ್ತೇವೆ. sin to a ವೇರ್ a is equal to what? ಇಲ್ಲಿ a ಪ್ಲೇಸಲ್ಲಿ 8x ಹಾಕಿ 2 into tan 8x divided by 1 plus tan square 8x ಮೈನಸ್ 16 ಇಂಟು 2 ಎಷ್ಟಾಯಿತು? 32 tan 8x divided by 1 plus tan square 8x. We know that identity formula 1 plus tan square x is equal to what? Secant square x. 1 plus tan square x is equal to secant square x ಆದರೆ 1 plus tan square 8x ಅನ್ನು ನಾವೇಂತ ಬರಿಬೋದು? secant square 8x minus 32 into tan 8x into, we know that 1 by cos theta is equal to secant theta. 1 by secant theta is equal to what? Cos theta. 1 by secant square theta is equal to what? Cos square theta. ಅದಕ್ಕೆ 1 by secant square theta is equal to cos square theta ಆದರೆ 1 by secant square 8x ಅಂದರೆ ಅಂತ ಬರಿಬೋದು ನಾವು? cos square 8x. ಆಪ್ಷನ್ಸಲ್ಲಿ ಇದೆಯಾ ನೋಡೋಣ. minus 32 tan 8x into cos square 8x. ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, ನಾನು ತೊಗೊಳೋ ಪ್ರಾಬ್ಲಮ್ಸು ಎಷ್ಟೊಂದು ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ನಾವು ಆನ್ಸರನ್ನು ಹುಡುಕ್ತಾ ಇದ್ದೀವಿ. ಹೌ ಟು ಸರ್ಚ್ ದ ಆನ್ಸರ್. ಅವರು ನೋಡಿ ಚೇಂಜ್ ಇದು ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಈ ಫಾರ್ಮುಲಾ ಚೇಂಜಸ್ ಮಾಡ್ಕೊಂಡಿದ್ದು ಒಂದು ಕಾನ್ಸೆಪ್ಟು. ಡಿಫ್ರೆನ್ಷಿಯೇಟ್ ಮಾಡಿದೆಯಾ ಚೇಂಜ್ ಯೂಸ್ ಮಾಡಿ ಮತ್ತೆ ಮುಂದಕ್ಕೆ ಸಿಂಪ್ಲಿಕೇಶನ್ ಮಾಡ್ಕೊಂಡು ಹೋಗಿದ್ದಾನೆ. ಓಕೆ, ಇಂಥ ಪ್ರಾಬ್ಲಮ್ಸನ್ನೇ ಅಂದರೆ ಇದು ನಿಮಗೆ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಟಫ್ ಅನಿಸುತ್ತೆ. ಓಕೆ, ಹೆವಿ ಟಫ್ ಕೇಳಿದ್ದಾರೆ, ವೆರಿ ಡಿಫಿಕಲ್ಟ್ ಇದೆ ಅಂತ. ಡಿಫಿಕಲ್ಟ್ ಎಲ್ಲಿದೆ? ಓಕೆ, ಫಾರ್ಮುಲಾ ಬೇಸ್ಡ್ ಅಪ್ಲೈ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಆನ್ಸರನ್ನು ಇಟ್ಟಿದ್ದಾರೆ. ಬಿಟ್ಟರೆ ಇದು ಡಿಫಿಕಲ್ಟ್ ಅಂತ ನಿಮಗೆ ಯಾವಾಗ ಅನಿಸುತ್ತೆ? ಫಾರ್ಮುಲಾ ಬರೋದಲ್ಲ ಇದ್ದರೆ. ಇಲ್ಲಿ ನೋಡಿ, ಪ್ರತಿಯೊಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿದ್ದಾವೆ. ಯಾರಿಗೆ ಫಾರ್ಮುಲಾ ಬರೋಲ್ಲ ಆವಾಗ ಈ ಪ್ರಾಬ್ಲಮ್ಸ್ ಏನಾಗುತ್ತೆ? ಪ್ರಾಬ್ಲಮ್ಮಾಗೆ ಆಗಿರುತ್ತೆ. ಫಾರ್ಮುಲಾ ಬರಲ್ಲ ಅಂದರೆ ಪ್ರಾಬ್ಲಮ್ಮೇ, ಆಟೋಮೆಟಿಕ್ಕಾಗಿ ಮ್ಯಾಥಮೆಟಿಕ್ಸೇ ಪ್ರಾಬ್ಲಮ್ಮು. ಇನ್ನು ಫಾರ್ಮುಲಾ ಬರಲ್ಲ ಅಂದರೆ ಪ್ರಾಬ್ಲಮ್ ಇಂಟು ಪ್ರಾಬ್ಲಮ್ ಈಸ್ ಆಲ್ವೇಸ್ ಮಲ್ಟಿಪಲ್ ಆಫ್ ಪ್ರಾಬ್ಲಮ್ಸ್. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಫಸ್ಟು ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಬೇಕು. ಓಕೆ, ಥ್ಯಾಂಕ್ ಯು.